ಯಾಕೆ ನಾವು ಹೇಳೋದು ಇವೆಲ್ಲ ಜೊತೆಯಾಗಿದ್ದು ಮಾಡಬೇಕು ಅಂತ. ಆಮೇಲೆ ನಮಗೆ ಡೌಟ್ ಬರಬಾರ್ದು ನಾಳೆ ಮೀಡಿಯಾದವರು ಕೂಡ ಇದು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದಾ ಏನು ಅವರ ಇವರ ಹಿಂಗ ತರಬೇಡಿ. ಕನ್ನಡ ಒಂದೇ ಆಯ್ತು. ಕನ್ನಡಿಗರ ಕೆಲವು ಬೇಡಿಕೆಗಳು 20 ಬೇಡಿಕೆಗಳಿದೆ. ಇದು ಅವರಾಗ್ಲಿ ಇವರಾಗ್ಲಿ ಬೇಡಿಕೆ ಅದರಲ್ಲಿ 2 ಮಾತಿಲ್ಲ ಅದನ್ನು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಬೇಕಿದ್ರೆ ಪ್ರತ್ಯೇಕ ಬಜೆಟ್ ಮಾಡಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯದ ಗಡಿನಾಡು ಅಭಿವೃದ್ಧಿ ಆಗಬೇಕು, ಬೆಳಗಾವಿ ಉಳಿಸಿ ಎಂಇಎಸ್ ನಿಷೇಧ ಮಾಡಬೇಕು, ಶಿವಸೇನೆ ಎಂಇಎಸ್ ಪುಂಡರ ಗಡೀಪಾರ ಆಗಬೇಕು, ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು ಅಂತ, ಸಾಮಾಜಿಕ ಪ್ರತಿಮೆಯನ್ನು ತೆಗೆಯಬೇಕಂತೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಜಾರಿಯಾಗಬೇಕು, ಮೇಕೆದಾಟು ಯೋಜನೆ ಆಗಲೇಬೇಕು, ಕೊಪ್ಪಳ ಸುತ್ತ ಯಾವ ಕಾರ್ಖಾನೆ ಬೇಡ, ರಾಜ್ಯದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆ ಹಿಂದಿ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆ ಸ್ಥಾಪನೆ ಆಗಬೇಕು, ಮೆಟ್ರೋ ದರ ಏರಿಕೆ ವಿರೋಧ, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು, ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು, ಹೊರ ರಾಜ್ಯದ ಗುತ್ತಿಗೆ ವಾಹನ ಚಾಲಕರಿಗೆ ನಿಷೇಧ ಹೇರಬೇಕು. ಓಕೆ, ಇನ್ನು ಇತ್ತೀಚೆಗೆ ಸಖ್ಯ ನಾವು ಹೇಳೋದು ಇವೆಲ್ಲ ಜೊತೆಯಾಗಿದ್ದು ಮಾಡಬೇಕು ಅಂತ. ಆಮೇಲೆ ನಮಗೆ ಡೌಟ್ ಬರಬಾರ್ದು ನಾಳೆ ಮೀಡಿಯಾದವರು ಕೂಡ ಇದು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದಾ ಏನು ಅವರ ಇವರ ಹಿಂಗ ತರಬೇಡಿ. ಕನ್ನಡ ಒಂದೇ ಆಯ್ತು. ಕನ್ನಡಿಗರ ಕೆಲವು ಬೇಡಿಕೆಗಳು 20 ಬೇಡಿಕೆಗಳಿದೆ. ಇದು ಅವರಾಗ್ಲಿ ಇವರಾಗ್ಲಿ ಬೇಡಿಕೆ ಅದರಲ್ಲಿ 2 ಮಾತಿಲ್ಲ ಅದನ್ನು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಬೇಕಿದ್ರೆ ಪ್ರತ್ಯೇಕ ಬಜೆಟ್ ಮಾಡಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯದ ಗಡಿನಾಡು ಅಭಿವೃದ್ಧಿ ಆಗಬೇಕು, ಬೆಳಗಾವಿ ಉಳಿಸಿ ಎಂಇಎಸ್ ನಿಷೇಧ ಮಾಡಬೇಕು, ಶಿವಸೇನೆ ಎಂಇಎಸ್ ಪುಂಡರ ಗಡೀಪಾರ ಆಗಬೇಕು, ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು ಅಂತ, ಸಾಮಾಜಿಕ ಪ್ರತಿಮೆಯನ್ನು ತೆಗೆಯಬೇಕಂತೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಜಾರಿಯಾಗಬೇಕು, ಮೇಕೆದಾಟು ಯೋಜನೆ ಆಗಲೇಬೇಕು, ಕೊಪ್ಪಳ ಸುತ್ತ ಯಾವ ಕಾರ್ಖಾನೆ ಬೇಡ, ರಾಜ್ಯದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆ ಹಿಂದಿ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆ ಸ್ಥಾಪನೆ ಆಗಬೇಕು, ಮೆಟ್ರೋ ದರ ಏರಿಕೆ ವಿರೋಧ, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು, ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು, ಹೊರ ರಾಜ್ಯದ ಗುತ್ತಿಗೆ ವಾಹನ ಚಾಲಕರಿಗೆ ನಿಷೇಧ ಹೇರಬೇಕು. ಓಕೆ, ಇನ್ನು ಇತ್ತೀಚೆಗೆ ಸಖ್ಯ ನಾವು ಹೇಳೋದು ಇವೆಲ್ಲ ಜೊತೆಯಾಗಿದ್ದು ಮಾಡಬೇಕು ಅಂತ. ಆಮೇಲೆ ನಮಗೆ ಡೌಟ್ ಬರಬಾರ್ದು ನಾಳೆ ಮೀಡಿಯಾದವರು ಕೂಡ ಇದು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದಾ ಏನು ಅವರ ಇವರ ಹಿಂಗ ತರಬೇಡಿ. ಕನ್ನಡ ಒಂದೇ ಆಯ್ತು. ಕನ್ನಡಿಗರ ಕೆಲವು ಬೇಡಿಕೆಗಳು 20 ಬೇಡಿಕೆಗಳಿದೆ. ಇದು ಅವರಾಗ್ಲಿ ಇವರಾಗ್ಲಿ ಬೇಡಿಕೆ ಅದರಲ್ಲಿ 2 ಮಾತಿಲ್ಲ ಅದನ್ನು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಬೇಕಿದ್ರೆ ಪ್ರತ್ಯೇಕ ಬಜೆಟ್ ಮಾಡಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯದ ಗಡಿನಾಡು ಅಭಿವೃದ್ಧಿ ಆಗಬೇಕು, ಬೆಳಗಾವಿ ಉಳಿಸಿ ಎಂಇಎಸ್ ನಿಷೇಧ ಮಾಡಬೇಕು, ಶಿವಸೇನೆ ಎಂಇಎಸ್ ಪುಂಡರ ಗಡೀಪಾರ ಆಗಬೇಕು, ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು ಅಂತ, ಸಾಮಾಜಿಕ ಪ್ರತಿಮೆಯನ್ನು ತೆಗೆಯಬೇಕಂತೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಜಾರಿಯಾಗಬೇಕು, ಮೇಕೆದಾಟು ಯೋಜನೆ ಆಗಲೇಬೇಕು, ಕೊಪ್ಪಳ ಸುತ್ತ ಯಾವ ಕಾರ್ಖಾನೆ ಬೇಡ, ರಾಜ್ಯದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆ ಹಿಂದಿ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆ ಸ್ಥಾಪನೆ ಆಗಬೇಕು, ಮೆಟ್ರೋ ದರ ಏರಿಕೆ ವಿರೋಧ, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು, ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು, ಹೊರ ರಾಜ್ಯದ ಗುತ್ತಿಗೆ ವಾಹನ ಚಾಲಕರಿಗೆ ನಿಷೇಧ ಹೇರಬೇಕು. ಓಕೆ, ಇನ್ನು ಇತ್ತೀಚೆಗೆ ಸಖ್ಯ ನಾವು ಹೇಳೋದು ಇವೆಲ್ಲ ಜೊತೆಯಾಗಿದ್ದು ಮಾಡಬೇಕು ಅಂತ. ಆಮೇಲೆ ನಮಗೆ ಡೌಟ್ ಬರಬಾರ್ದು ನಾಳೆ ಮೀಡಿಯಾದವರು ಕೂಡ ಇದು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದಾ ಏನು ಅವರ ಇವರ ಹಿಂಗ ತರಬೇಡಿ. ಕನ್ನಡ ಒಂದೇ ಆಯ್ತು. ಕನ್ನಡಿಗರ ಕೆಲವು ಬೇಡಿಕೆಗಳು 20 ಬೇಡಿಕೆಗಳಿದೆ. ಇದು ಅವರಾಗ್ಲಿ ಇವರಾಗ್ಲಿ ಬೇಡಿಕೆ ಅದರಲ್ಲಿ 2 ಮಾತಿಲ್ಲ ಅದನ್ನು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಬೇಕಿದ್ರೆ ಪ್ರತ್ಯೇಕ ಬಜೆಟ್ ಮಾಡಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯದ ಗಡಿನಾಡು ಅಭಿವೃದ್ಧಿ ಆಗಬೇಕು, ಬೆಳಗಾವಿ ಉಳಿಸಿ ಎಂಇಎಸ್ ನಿಷೇಧ ಮಾಡಬೇಕು, ಶಿವಸೇನೆ ಎಂಇಎಸ್ ಪುಂಡರ ಗಡೀಪಾರ ಆಗಬೇಕು, ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು ಅಂತ, ಸಾಮಾಜಿಕ ಪ್ರತಿಮೆಯನ್ನು ತೆಗೆಯಬೇಕಂತೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಜಾರಿಯಾಗಬೇಕು, ಮೇಕೆದಾಟು ಯೋಜನೆ ಆಗಲೇಬೇಕು, ಕೊಪ್ಪಳ ಸುತ್ತ ಯಾವ ಕಾರ್ಖಾನೆ ಬೇಡ, ರಾಜ್ಯದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆ ಹಿಂದಿ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆ ಸ್ಥಾಪನೆ ಆಗಬೇಕು, ಮೆಟ್ರೋ ದರ ಏರಿಕೆ ವಿರೋಧ, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು, ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು, ಹೊರ ರಾಜ್ಯದ ಗುತ್ತಿಗೆ ವಾಹನ ಚಾಲಕರಿಗೆ ನಿಷೇಧ ಹೇರಬೇಕು. ಓಕೆ, ಇನ್ನು ಇತ್ತೀಚೆಗೆ ಸಖ್ಯ ನಾವು ಹೇಳೋದು ಇವೆಲ್ಲ ಜೊತೆಯಾಗಿದ್ದು ಮಾಡಬೇಕು ಅಂತ. ಆಮೇಲೆ ನಮಗೆ ಡೌಟ್ ಬರಬಾರ್ದು ನಾಳೆ ಮೀಡಿಯಾದವರು ಕೂಡ ಇದು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದಾ ಏನು ಅವರ ಇವರ ಹಿಂಗ ತರಬೇಡಿ. ಕನ್ನಡ ಒಂದೇ ಆಯ್ತು. ಕನ್ನಡಿಗರ ಕೆಲವು ಬೇಡಿಕೆಗಳು 20 ಬೇಡಿಕೆಗಳಿದೆ. ಇದು ಅವರಾಗ್ಲಿ ಇವರಾಗ್ಲಿ ಬೇಡಿಕೆ ಅದರಲ್ಲಿ 2 ಮಾತಿಲ್ಲ ಅದನ್ನು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಬೇಕಿದ್ರೆ ಪ್ರತ್ಯೇಕ ಬಜೆಟ್ ಮಾಡಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯದ ಗಡಿನಾಡು ಅಭಿವೃದ್ಧಿ ಆಗಬೇಕು, ಬೆಳಗಾವಿ ಉಳಿಸಿ ಎಂಇಎಸ್ ನಿಷೇಧ ಮಾಡಬೇಕು, ಶಿವಸೇನೆ ಎಂಇಎಸ್ ಪುಂಡರ ಗಡೀಪಾರ ಆಗಬೇಕು, ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು ಅಂತ, ಸಾಮಾಜಿಕ ಪ್ರತಿಮೆಯನ್ನು ತೆಗೆಯಬೇಕಂತೆ,
ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಜಾರಿಯಾಗಬೇಕು, ಮೇಕೆದಾಟು ಯೋಜನೆ ಆಗಲೇಬೇಕು, ಕೊಪ್ಪಳ ಸುತ್ತ ಯಾವ ಕಾರ್ಖಾನೆ ಬೇಡ, ರಾಜ್ಯದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆ ಹಿಂದಿ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆ ಸ್ಥಾಪನೆ ಆಗಬೇಕು, ಮೆಟ್ರೋ ದರ ಏರಿಕೆ ವಿರೋಧ, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು, ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು, ಹೊರ ರಾಜ್ಯದ ಗುತ್ತಿಗೆ ವಾಹನ ಚಾಲಕರಿಗೆ ನಿಷೇಧ ಹೇರಬೇಕು. ಓಕೆ, ಇನ್ನು ಇತ್ತೀಚೆಗೆ ಸಖ್ಯ ನಾವು ಹೇಳೋದು ಇವೆಲ್ಲ ಜೊತೆಯಾಗಿದ್ದು ಮಾಡಬೇಕು ಅಂತ. ಆಮೇಲೆ ನಮಗೆ ಡೌಟ್ ಬರಬಾರ್ದು ನಾಳೆ ಮೀಡಿಯಾದವರು ಕೂಡ ಇದು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದಾ, ಏನು ಅವರ ಇವರ ಹಿಂಗ ತರಬೇಡಿ. ಕನ್ನಡ ಒಂದೇ ಆಯ್ತು. ಕನ್ನಡಿಗರ ಕೆಲವು ಬೇಡಿಕೆಗಳು 20 ಬೇಡಿಕೆಗಳಿದೆ. ಇದು ಅವರಾಗ್ಲಿ ಇವರಾಗ್ಲಿ ಬೇಡಿಕೆ ಅದರಲ್ಲಿ ಎರಡು ಮಾತಿಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಬೇಕಿದ್ರೆ ಪ್ರತ್ಯೇಕ ಬಜೆಟ್ ಮಾಡಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯದ ಗಡಿನಾಡು ಅಭಿವೃದ್ಧಿ ಆಗಬೇಕು, ಬೆಳಗಾವಿ ಉಳಿಸಿ ಎಂಇಎಸ್ ನಿಷೇಧ ಮಾಡಬೇಕು, ಶಿವಸೇನೆ ಎಂಇಎಸ್ ಪುಂಡರ ಗಡೀಪಾರ ಆಗಬೇಕು, ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು ಅಂತ, ಸಾಮಾಜಿಕ ಪ್ರತಿಮೆಯನ್ನು ತೆಗೆಯಬೇಕಂತೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಜಾರಿಯಾಗಬೇಕು, ಮೇಕೆದಾಟು ಯೋಜನೆ ಆಗಲೇಬೇಕು, ಕೊಪ್ಪಳ ಸುತ್ತ ಯಾವ ಕಾರ್ಖಾನೆ ಬೇಡ, ರಾಜ್ಯದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆ ಹಿಂದಿ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆ ಸ್ಥಾಪನೆ ಆಗಬೇಕು, ಮೆಟ್ರೋ ದರ ಏರಿಕೆ ವಿರೋಧ, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು, ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು, ಹೊರ ರಾಜ್ಯದ ಗುತ್ತಿಗೆ ವಾಹನ ಚಾಲಕರಿಗೆ ನಿಷೇಧ ಹೇರಬೇಕು. ಓಕೆ, ಇನ್ನು ಇತ್ತೀಚೆಗೆ ಸಖ್ಯ ನಾವು ಹೇಳೋದು ಇವೆಲ್ಲ ಜೊತೆಯಾಗಿದ್ದು ಮಾಡಬೇಕು ಅಂತ. ಆಮೇಲೆ ನಮಗೆ ಡೌಟ್ ಬರಬಾರ್ದು ನಾಳೆ ಮೀಡಿಯಾದವರು ಕೂಡ ಇದು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದಾ, ಏನು ಅವರ ಇವರ ಹಿಂಗ ತರಬೇಡಿ. ಕನ್ನಡ ಒಂದೇ ಆಯ್ತು. ಕನ್ನಡಿಗರ ಕೆಲವು ಬೇಡಿಕೆಗಳು 20 ಬೇಡಿಕೆಗಳಿದೆ. ಇದು ಅವರಾಗ್ಲಿ ಇವರಾಗ್ಲಿ ಬೇಡಿಕೆ ಅದರಲ್ಲಿ ಎರಡು ಮಾತಿಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಬೇಕಿದ್ರೆ ಪ್ರತ್ಯೇಕ ಬಜೆಟ್ ಮಾಡಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯದ ಗಡಿನಾಡು ಅಭಿವೃದ್ಧಿ ಆಗಬೇಕು, ಬೆಳಗಾವಿ ಉಳಿಸಿ ಎಂಇಎಸ್ ನಿಷೇಧ ಮಾಡಬೇಕು, ಶಿವಸೇನೆ ಎಂಇಎಸ್ ಪುಂಡರ ಗಡೀಪಾರ ಆಗಬೇಕು, ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು ಅಂತ, ಸಾಮಾಜಿಕ ಪ್ರತಿಮೆಯನ್ನು ತೆಗೆಯಬೇಕಂತೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಜಾರಿಯಾಗಬೇಕು, ಮೇಕೆದಾಟು ಯೋಜನೆ ಆಗಲೇಬೇಕು, ಕೊಪ್ಪಳ ಸುತ್ತ ಯಾವ ಕಾರ್ಖಾನೆ ಬೇಡ, ರಾಜ್ಯದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆ ಹಿಂದಿ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆ ಸ್ಥಾಪನೆ ಆಗಬೇಕು, ಮೆಟ್ರೋ ದರ ಏರಿಕೆ ವಿರೋಧ, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು, ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು, ಹೊರ ರಾಜ್ಯದ ಗುತ್ತಿಗೆ ವಾಹನ ಚಾಲಕರಿಗೆ ನಿಷೇಧ ಹೇರಬೇಕು. ಓಕೆ, ಇನ್ನು ಇತ್ತೀಚೆಗೆ ಸಖ್ಯ ನಾವು ಹೇಳೋದು ಇವೆಲ್ಲ ಜೊತೆಯಾಗಿದ್ದು ಮಾಡಬೇಕು ಅಂತ. ಆಮೇಲೆ ನಮಗೆ ಡೌಟ್ ಬರಬಾರ್ದು ನಾಳೆ ಮೀಡಿಯಾದವರು ಕೂಡ ಇದು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದಾ, ಏನು ಅವರ ಇವರ ಹಿಂಗ ತರಬೇಡಿ. ಕನ್ನಡ ಒಂದೇ ಆಯ್ತು. ಕನ್ನಡಿಗರ ಕೆಲವು ಬೇಡಿಕೆಗಳು 20 ಬೇಡಿಕೆಗಳಿದೆ. ಇದು ಅವರಾಗ್ಲಿ ಇವರಾಗ್ಲಿ ಬೇಡಿಕೆ ಅದರಲ್ಲಿ ಎರಡು ಮಾತಿಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಬೇಕಿದ್ರೆ ಪ್ರತ್ಯೇಕ ಬಜೆಟ್ ಮಾಡಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯದ ಗಡಿನಾಡು ಅಭಿವೃದ್ಧಿ ಆಗಬೇಕು, ಬೆಳಗಾವಿ ಉಳಿಸಿ ಎಂಇಎಸ್ ನಿಷೇಧ ಮಾಡಬೇಕು, ಶಿವಸೇನೆ ಎಂಇಎಸ್ ಪುಂಡರ ಗಡೀಪಾರ ಆಗಬೇಕು, ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು ಅಂತ, ಸಾಮಾಜಿಕ ಪ್ರತಿಮೆಯನ್ನು ತೆಗೆಯಬೇಕಂತೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಜಾರಿಯಾಗಬೇಕು, ಮೇಕೆದಾಟು ಯೋಜನೆ ಆಗಲೇಬೇಕು, ಕೊಪ್ಪಳ ಸುತ್ತ ಯಾವ ಕಾರ್ಖಾನೆ ಬೇಡ, ರಾಜ್ಯದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆ ಹಿಂದಿ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆ ಸ್ಥಾಪನೆ ಆಗಬೇಕು, ಮೆಟ್ರೋ ದರ ಏರಿಕೆ ವಿರೋಧ, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು, ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು, ಹೊರ ರಾಜ್ಯದ ಗುತ್ತಿಗೆ ವಾಹನ ಚಾಲಕರಿಗೆ ನಿಷೇಧ ಹೇರಬೇಕು. ಓಕೆ, ಇನ್ನು ಇತ್ತೀಚೆಗೆ